ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತರಗತಿ 5ರ ಗದ್ಯ ಭಾಗ 8 ಧೀರ ಸೇನಾನಿ ಬಸವರಾಜ ಹದ್ಲಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ, ಅದರಲ್ಲಿ 1 ವಾಕ್ಯಗಳಲ್ಲಿ ಉತ್ತರಿಸಿ, ಹಾಗೆ 2-3 ವಾಕ್ಯ ಆಗಿಬಿಟ್ಟು ಸ್ಥಳ ತುಂಬಿರಿ. ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಗದ್ಯ 8 ಧೀರ ಸೇನಾನಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬೇವೂರರು ಯಾವಾಗ ಜನಿಸಿದರು? ಬೇವೂರರು ದಿನಾಂಕ 11/8/1916 ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಜನಿಸಿದರು. ಬೇವೂರರ ತಂದೆ ತಾಯಿಯರ ಹೆಸರೇನು? ಬೇವೂರರ ತಂದೆ ಗುರುನಾಥರಾವ್, ತಾಯಿಯ ಹೆಸರು ರುಕ್ಮಿಣಿಬಾಯಿ. ಗೋಪಾಲರಾಯರ ಸ್ವಂತ ಊರು ಯಾವುದು? ಬಾಗಲಕೋಟೆ ಜಿಲ್ಲೆಯ ಬೇವೂರು ಗೋಪಾಲರಾಯರ ಸ್ವಂತ ಊರು. 4ನೇ ಪ್ರಶ್ನೆ. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಫೀಲ್ಡ್ ಮೋರ್ಪಾಲ್, ಮಾಣಿಕ ಶಹಾ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದರು. 5ನೇ ಪ್ರಶ್ನೆ. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು? ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು? ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. 2ನೇ ಪ್ರಶ್ನೆ. ಬೇವೂರರ ನೇತೃತ್ವದ ಸೈನಿಕ ತಕಾಡಿಯ ಸಾಹಸವನ್ನು ವಿವರಿಸಿರಿ. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಆಗ ಬೇವೂರರು ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಸೇನಾ ತುಕ್ಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚದ್ ದುರ್ಗಮ ಪ್ರದೇಶಗಳಲ್ಲಿ 1000 ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ ಶಹಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. 3ನೇ ಪ್ರಶ್ನೆ. ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ. ಬೇವೂರರ ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿಸಿದ್ದರು. ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು. ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. 4ನೇ ಪ್ರಶ್ನೆ. ನಿವೃತ್ತ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು? ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ನೇಮಿಸಿತು. ಇದಾದ ಮೇಲೆ 5ನೇ ಪ್ರಶ್ನೆ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಗೋಪಾಲರಾಯರ ತಂದೆ ಗುರುನಾಥರಾವ್, ತಾಯಿ ರುಕ್ಮಿಣಿಬಾಯಿ. ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು. ಯುವಜನರು ನಾಳೆಯ ದೇಶ ಶಿಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ್ದ ಯುದ್ಧ ಸ್ಮಾರಕ ಭವನಕ್ಕೆ ಜಿ ಬೇವೂರದ ಹೆಸರಿಟ್ಟಿದ್ದಾರೆ. ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಇದಾದಮೇಲೆ ವ್ಯಾಕರಣ ಮಾಹಿತಿ ನೋಡೋದಾದರೆ ಸಮಾನಾರ್ಥಕ ಪದಗಳೆಂದರೇನು ಅರ್ಥ ನೋಡೋಣ ಬನ್ನಿ. ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮನಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ಉದಾಹರಣೆ: ಕಾಯಕ ಅಂದರೆ ಕೆಲಸ, ಉದ್ಯೋಗ, ಕಸುಬು, ಉಳಿಗ, ದುಡಿಮೆ. ಹೀಗೆ ತಂಡ ಅಂದರೆ ಒಂದು ಪಕ್ಷ, ಬಣ್ಣ. ಹಾಗೆ ಗುಂಪು, ಪಡೆ, ದಳ, ಇಂಡು, ಸಮೂಹ. ಹಾಗೆ ಪದ್ಮ ಅಂದರೆ ಕಮಲ, ತಾವರೆ, ಅರವಿಂದ, ವನಜ, ಸರೋಜ. ಹೀಗೆ ಉದಾಹರಣೆಗಳು. ಸೊ ಇದಾದಮೇಲೆ ನಾನಾರ್ಥಕ ಪದ ಅಂದ್ರೇನು? ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದವೆಂದು ಕರೆಯುತ್ತಾರೆ. ಹೀಗೆ ಇಲ್ಲಿ ನೋಡಿ, ಈ ಥರ ದಂಡ ಅಂದರೆ ಶಿಕ್ಷೆ, ದಳ ಸೈನ್ಯ, ಹಂಗ ಅಂದರೆ ಭಾಗ, ಮಡಿ ಅಂದರೆ ಸಾಯಿ. ಇದಿಷ್ಟು ಉದಾಹರಣೆಗಳು. ಇದಾದ ಮೇಲೆ ಭಾಷಾಭ್ಯಾಸದಲ್ಲಿ ನೋಡೋದಾದರೆ ಸಮಾನಾರ್ಥಕ ಪದ ಎಂದರೇನು?
ಹಾಗೆ ನಾನಾರ್ಥಕ ಪದ ಎಂದರೇನು ಅಂತ ಇದೆ. ಮೊದಲನೇದಾಗಿ ಸಮಾನಾರ್ಥಕ ಪದ ಎಂದರೇನು, ಇದಕ್ಕೆ ಉತ್ತರ ಬಂದು ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮನಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದವೇ ಸಮಾನಾರ್ಥಕ ಪದ ಎನ್ನುವರು. ಸೊ ಮೊದಲನೇ ಪ್ರಶ್ನೆ ಆಯಿತು. ಎರಡನೇ ಪ್ರಶ್ನೆ, ನಾನಾರ್ಥಕ ಪದ ಎಂದರೇನು? ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುತ್ತಿದ್ದರೆ ಅದು ನಾನಾರ್ಥಕ ಪದವೆಂದು ಕರೆಯುವರು. ಇದಿಷ್ಟು ಎರಡನೇ ಪ್ರಶ್ನೆಗೆ ಉತ್ತರ ಆಯಿತು. ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ಮಾದರಿ, ಅಡಿ ಅಂದರೆ ತಾಳ, ಪಾದ ಅಳತೆ ಅಂತ. ಹಾಗೆ ಅರಿ, ಕಾಡು, ಮಡಿ, ನುಡಿ, ಇದಕ್ಕೆ ನಾನಾರ್ಥಕ ಪದ ಬರಿಬೇಕು. ನಾನು ಇಲ್ಲಿಷ್ಟು ಬರೆದಿದ್ದೀನಿ. ಅರಿ ಅಂದರೆ ಏನು? ಕತ್ತರಿಸು, ತಿಳಿ ಅಂತ. ಕಾಡು ಅಂದರೆ ಅಡವಿ, ಹೊಲ, ಪ್ರದೇಶ. ಹಾಗೆ ಮಡಿ ಅಂದರೆ ಸಾಯು, ಹಾಗೆ ಕುಸಿ ಅಂತ. ನುಡಿ ಅಂದರೆ ಮಾತು ಕೂಡ ಆಗುತ್ತೆ, ಶಬ್ದನೂ ಆಗುತ್ತೆ, ಭಾಷೆ, ನೀಡು ಕೂಡ ಆಗುತ್ತೆ. ಇದಿಷ್ಟು. ಇದಾದಮೇಲೆ ಶುಭ ನುಡಿ ನೋಡೋದು. ದೇಶಕ್ಕಾಗಿ ದುಡಿಯೋಣ, ದೇಶಕ್ಕಾಗಿ ಬಾಳೋಣ, ದೇಶ, ಭಾಷೆ, ಸಂಸ್ಕೃತಿಗಳ ಬಗ್ಗೆ ಸದಾ ಅಭಿಮಾನವಿರಲಿ, ನಮ್ಮ ದೇಶ ಭಾರತ ಹೇಳಿ, ಇದೆಲ್ಲ ಹಿಗ್ಗುತ್ತಾ. ಇದಿಷ್ಟು. ಸೊ ಭಾಷಾಭ್ಯಾಸ ಕೂಡ ಆಗಿದೆ, ವ್ಯಾಕರಣ ಮಾಹಿತಿ ಕೂಡ ಆಗಿದೆ, ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಕೂಡ ಮುಗಿದಿದೆ. ದೇಶ ಸೇನೆಯ ಗದ್ಯ ಭಾಗದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಹಾಗೆ ಕಂಟಿನ್ಯೂಷನ್ ವಿಡಿಯೋಸ್ ಕೂಡ ಹಾಕಿದ್ದೀನಿ. ವಿಡಿಯೋಸ್ ತಪ್ಪದೆ ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.